ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಊರಿಂದ ಬಂದಮೇಲೆ ನಾನು ಮಂಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆನೇ. ಸೊ ಬೆಳಗ್ಗೆನೇ ಎದ್ದು ಹೊಸಲೆಲ್ಲ ತೊಳ್ಕೊಂಡು, ಸೊ ನಾನಿಲ್ಲಿ ರಂಗೋಲಿ ಹಾಕ್ಕೊಂಡು ಇಲ್ಲಿ ದೇವ್ರ ಸಾಮಾನು ತೊಳೆಯೋಣ ಅಂತೇಳ್ಬಿಟ್ಟು ಇಲ್ಲಿ ತಯಾರಿ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ದೇವ್ರ ಸಾಮಾನು ತೊಳೆದು, ಎಲೆ ಎಲ್ಲ ಬಾಡೋಗಿತ್ತು ಅಂತ ಹೇಳಿಬಿಟ್ಟು, ಸರಿ ಸೋಮವಾರ ಅಂತ ಹೇಳಿಬಿಟ್ಟು ನಾನು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಊರಿಗೆ ಹೋಗಿದ್ನಲ್ವ, ಮನೆ ಎಲ್ಲ ಗಲೀಜಾಗಿತ್ತು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ದೇವ್ರ ಸಾಮಾನು ತೊಳೆಯೋಣ ಅಂತೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಸೊ ಇಲ್ಲಿ ನಾನು ಬರೀ ಸಬೀನ ಮತ್ತು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡ್ರೆ ಸಾಕು. ಸಬೀನ ಮತ್ತು ಪಿತಾಂಬರಿ ಮೂರನ್ನೂ ಹಾಕ್ಕೊಂಡು ಒಂದಾದಮೇಲೆ ಒಂದು ಸೊ ತೊಳ್ಕೊಂಡೆ. ತುಂಬಾ ಬೆಳ್ಳಗಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಹೋಗುತ್ತೆ. 3 ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಸೊ ಎಲ್ಲನೂ ತೊಳ್ಕೊಂಡು ನಾನು ಒಂದು ಕ್ಲೀನಾಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟೆ. ಸೊ ಒರೆಸೋದ್ರಿಂದ ನಮಗೆ ಅದ್ರ ಮೇಲೆ ನೀರು ಬಿದ್ದಿರುತ್ತಲ್ವ, ಅದೇನು ಹಂಗಂಗೆ ಮಾರ್ಕ್ ಏನು ಇರೋಲ್ಲ. ಸೊ ಹಾಗಾಗಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಟಿಪ್ ಇದೆ ಆ್ಯಕ್ಚುಲಿ. ಸೊ ನಾನು ಎಲ್ಲ ವಾಶ್ ಮಾಡಿದ್ದಾದಮೇಲೆ ನಾನಿಲ್ಲಿ ಒಂದಾದಮೇಲೆ ಒಂದು ಕಾಟನ್ ಬಟ್ಟೆ ಒಂದು ತೊಗೊಂಡು ಇಲ್ಲಿ ಒರೆಸ್ಕೊಂಡು ನಾನು ಸೈಡ್ಗೆ ಇಟ್ಕೊಂಡೆ. ಸೊ ಬೇಗನೆ ಡ್ರೈ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ನೋಡಿ ಈ ಥರ ಫಳಫಳ ಅನ್ನುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಬೇಗನೆ ವಾಶ್ ಮಾಡ್ಕೊಂಬಿಟ್ಟೆ. ಚಾರ್ವಿ ಮಲ್ಕೊಂಡಿದ್ಲು ಹಾಗಾಗಿ. ಸೊ ಎಲ್ಲನೂ ವಾಶ್ ಮಾಡಿಕೊಂಡು ನಾನಿಲ್ಲಿ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ಮತ್ತು ನಾನು ಪೂಜೆ ತಯಾರಿ ಮಾಡಿಕೊಂಡೆ. ಸೊ ನಮ್ಮ ಮನೇಲಿ ಇದೇ ಥರ ಮಾಡೋದು ಪೂಜೆ. ಸೊ ನಾನು ನಿಮಗೆ ಕೂಡ ತೋರಿಸ್ತೀನಿ, ಇದೇ ಥರ ನಾವು ಮಾಡೋದು ನಮ್ಮ ಮನೆಯಲ್ಲಿ ಪೂಜೆ. ಸೊ ಅದೇ ಥರ ನಾನು ನಿಭಾಯಿಸ್ಕೊಂಡು ಬರ್ತಾಯಿದ್ದೀನಿ. ಸೊ ಹರೀಶ್ ಕೂಡ ಇದ್ದರು ಮನೆಯಲ್ಲಿ. ಸೊ ಅವರು ಕೂಡ ಸ್ನಾನಕ್ಕೆ ಹೋದರು. ಅಷ್ಟೊತ್ತರಲ್ಲಿ ನಾನು ಎಲ್ಲ ರೆಡಿ ಮಾಡಿಟ್ಟೆ. ಸೊ ಅವರು ಕೂಡ ಬಂದರು ಪೂಜೆಗೆ. ಸೊ ಇಲ್ಲಿ ನಾನು ಒಂದಾದಮೇಲೆ ಒಂದು ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ಕಳಶಕ್ಕೆ ಕೂಡ ರೆಡಿ ಮಾಡಿಕೊಂಡೆ. ಅಮ್ಮ ಹೂವು ಕಳಿಸಿದ್ರು. ಸೊ ಅದನ್ನು ಕೂಡ ಇಟ್ಟು ನಾನಿಲ್ಲಿ ಪೂಜೆಗೆ ರೆಡಿ ಮಾಡಿಕೊಂಡೆ. ಸೊ ನೀವೇ ನೋಡಿ.
ಸೊ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. ಸೊ ಬೆಳಗ್ಗೆ ಕೆಳಗಡೆ ಕುತ್ಕೊಂಡ್ಬಿಟ್ಟೆ, ನಾನೆಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಹರೀಶ್ ಕೂಡ ಸ್ನಾನಕ್ಕೆ ಹೋಗಿ ಬಂದರು. ಸೊ ಅವರು ಕೂಡ ಪೂಜೆಗಿದ್ದರು. ಅದ್ರ ಮಿಡ್ಲಲ್ಲಿ ಚಾರ್ವಿ ನೋಡಿ ಇಲ್ಲಿ ನನಗೆ ತುಂಬಾ ಕಾಟ ಕೊಡ್ತಾಯಿದ್ಲು, ಮಮ್ಮಿ ಮಮ್ಮಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವಳಿಗೆ ಟಿ ವಿ ಹಾಕಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಕೂಣಿಸ್ಬಿಟ್ಟಿದ್ದೆ, ಯಾಕಂದರೆ ನನ್ನ ಕೆಲಸ ಮುಗಿಬೇಕಲ್ವಾ ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಇಲ್ಲಿ 3 ದೀಪಕ್ಕೆ ಎಣ್ಣೆ ಹಾಕ್ತೀನಿ. ಸೊ ಒಂದು ದೀಪಕ್ಕೆ ಮಾತ್ರ ತುಪ್ಪ ಹಾಕ್ಬಿಟ್ಟು ನಾನು ಯಾವಾಗೂ ಹಚ್ಚೋದು. ಸೊ ಒಂದು ದೀಪಕ್ಕೆ ತುಪ್ಪದ ದೀಪ ಹಾಕಿ ಯಾವಾಗೂ ಮನೇಲಿ ಹಚ್ತೀನಿ. ಆಮೇಲೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ ನಾನು ಹರೀಶು. ಸೊ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಲ್ಲ, ಶುಕ್ರವಾರ ಮತ್ತು ಸೋಮವಾರ ಮಧ್ಯಾಹ್ನ ಒಂದೇ ಸಲ ಲಂಚು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹರೀಶ್ ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು. ಸೊ ಪ್ರಸಾದ ತಂದಿದ್ದರು. ಸೊ ಅದನ್ನೇ ತಿನ್ಕೊಂಡ್ವಿ ನಾವು ಮಧ್ಯಾಹ್ನ. ಸೊ ಅದಾದಮೇಲೆ ನನಗೆ ತುಂಬಾ ಹಶ್ವಾಗ್ತಿತ್ತು, ಒಂದು 4 o'clock ಹಾಗೆ. ಸೊ ಫುಡ್ನ ಆರ್ಡ್ರ್ ಮಾಡಿಕೊಂಡು ನಾನು ಊಟ ಮಾಡಿದೆ, ಇರೋಕ್ಕಾಗಿಲ್ಲ ಹಾಗಾಗಿ. ಸೊ ಇದಾಗಿತ್ತು ಫೈನಲ್ ಪೂಜೆ. ತುಂಬಾ ಚೆನ್ನಾಗಿತ್ತು. ಸೊ ಆ ವೈಬು ನನಗೆ ತುಂಬ ಇಷ್ಟ. ಸೊ ಮನಸ್ಸಿಗೇನೋ ಒಂಥರ ನೆಮ್ಮದಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.